ಖುಷಿ ಖುಷಿ ಬಂದ್ಬಿಟ್ಯಾ ನೀನು? ಇಷ್ಟು ದಿನ ಕಾಯ್ತಾ ಇದ್ದೆ, ಇವತ್ತು ಕೊನೆ ಆಯ್ತು. ಅದು ಇವತ್ತಿನ ಪೂರ್ತಿ ದಿನ ನಮ್ದೇನೆ. ಒಂದ್ಸಲ ನಾನಿನ್ನ ಮುಟ್ಲ. ಇವತ್ತು ನಾನು ನಿನ್ನ ಕಣ್ತುಂಬ ತೃಪ್ತಿಯಾಗಿ ನೋಡ್ತೀನಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಾನು ಕಣ್ತುಂಬ ನಿನ್ನ ನೋಡೋ ಅವಕಾಶನ ಕೊಡು. ಇಷ್ಟು ದಿನ ಬೇಕಾಯ್ತಾ ನಿನಗೆ ನನ್ನ ಹುಡ್ಕೊಂಬರೋದಕ್ಕೆ? ನಾನಂತೂ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ಏನು ಮಾಡ್ತಿದ್ಯಾ ನೀನು? ನಿನ್ನ ಭೇಟಿ ಆಗೋದಕ್ಕೋಸ್ಕರ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ನಿನಗೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇದೆಯಾ? ನಿಂಗೆ ಗೊತ್ತಾ, ನಿನ್ನ ಮಾತು ಕೇಳೋದಕ್ಕೋಸ್ಕರ ನಾನು ಎಷ್ಟು ಹಾತೊರಿತಾ ಇದ್ದೆ ಅಂತ. ಯಾಕೆ ಹೀಗಾಡ್ತಾ ಇದೆಯಾ? ಕರಣ್ ಖುಷಿನ ನೀನು ಅಷ್ಟು ದೂರದಿಂದ ಈ ಖುಷಿನ ಭೇಟಿ ಮಾಡೋದಕ್ಕೆ ಬಂದ್ಯಾ? ನನ್ನನ್ನಲ್ವಾ? ಕರಣ್ 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 ನೋಡು ನನ್ನ. ಫಾದರ್. ಎಸ್ 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 ಕೂತ್ಕೋ. ಏನಾಯ್ತು? ಯಾಕೆ ಹಿಂಗಿದ್ಯಾ? ಏನಾಯ್ತು ಹೇಳು. ಫಾದರ್, ನಾನು ನಿಮಗೆ ಏನೋ ಹೇಳಬೇಕು. ಫಾದರ್, ನಾನು ಇಲ್ಲಿ ಖುಷಿ ಅನ್ನೋ ಒಂದು ಹುಡುಗಿನ ಭೇಟಿ ಮಾಡಿದೆ. ಇಲ್ಲೇ ಹತ್ತಿರದಲ್ಲಿ ಸಿಟಿ ಹಾಸ್ಪಿಟಲ್ ಅನ್ನೋ ಹಾಸ್ಪಿಟಲ್ನಲ್ಲಿ ಅವರು ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ. 2 ದಿನದಿಂದ ಅವ್ರ ಮೈಗೆ ಯಾಕೋ ಹುಷಾರಿಲ್ಲ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡಾಕ್ಟ್ರಿಗೂ ತೋರಿಸ್ದೆ ನಾನು, ಆದ್ರೂ ಅವಳು ಸರಿ ಹೋಗ್ತಿಲ್ಲ. ಮೈಸನ್, ಆ ದೇವ್ರ ಮೇಲೆ ಪೂರ್ತಿ ಭರವಸೆ ಇಡು, ಎಲ್ಲ ಸರಿ ಹೋಗುತ್ತೆ. ನನ್ನನ್ನು ಖುಷಿ ಹತ್ರ ಕರ್ಕೊಂಡೋಗು. ಅವಳೀಗ ಎಲ್ಲಿದ್ದಾಳೆ? ಬನ್ನಿ ಫಾದರ್, ದಯವಿಟ್ಟು ಏನಾರ ಮಾಡಿ. ಫಾದರ್, ಖುಷಿಗೇನು ಆಗಲ್ಲ ಅಲ್ವಾ? ಸರಿ ಹೋಗ್ತಾಳೆ ಅಲ್ವಾ? ದೇವ್ರ ಮೇಲೆ ಭರವಸೆ ಇಡು ಅಂತ ಹೇಳಿದ್ನಲ್ಲ. ಸರಿ, ಡಾಕ್ಟರ್ ಏನಂತ ಹೇಳಿದ್ರು?
ಅವರೇನು ವಿಶೇಷವಾಗಿ ಹೇಳಲಿಲ್ಲ. ಒಂದಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಅವಳಿಗೇನಾದ್ರೂ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಿನಗನ್ಸುತ್ತಾ? ಆದರೆ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂದರೆ ಅವಳಿಗೇನಕ್ಕಾಗತ್ತೆ? ದಯವಿಟ್ಟು ಒಂದ್ಸಲ ನೀವು ಬಂದು ನೋಡಬೇಕು. ಡೋಂಟ್ ವರಿ ಸರ್. ಫಾದರ್, ಖುಷಿಗೆ ಏನಾಗಿದೆ? ಕರಣ್, ಯಾವ ರೀತಿ ಜ್ಯೋತಿ ಇರುತ್ತೋ, ಯಾವ ರೀತಿ ಬೆಳಕಿರುತ್ತೋ, ಅದೇ ರೀತಿ ಕತ್ತಲು ಕೂಡ ಇರುತ್ತೆ. ಮನುಷ್ಯರಿಗೆ ಯಾವ ರೀತಿ ಒಂದು ಪ್ರಪಂಚ ಇರುತ್ತೋ, ಅದೇ ರೀತಿ ಆತ್ಮಗಳಿಗೂ ಒಂದು ಪ್ರಪಂಚ ಇರುತ್ತೆ. ನೀವು ಸೈನ್ಸ್ ಟೀಚರ್, ನಿಮಗೂ ಇದ್ರ ಮೇಲೆಲ್ಲ ನಂಬಿಕೆ ಇದೆಯಾ? ಹಾ, ಖಂಡಿತ ಇದೆ. ಹೇಗೆ ದೇವರಿರ್ತಾನೋ ಅದೇ ರೀತಿ ಆತ್ಮ ಕೂಡ ಇರುತ್ತೆ. ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಫಾದರ್, ಖುಷಿ ನಾನು ನೋಡಿದೆ. ಅವಳಿಗೆ ಚಿಕಿತ್ಸೆ ಔಷಧಿಯಿಂದ ಅಲ್ಲ, ಪ್ರಾರ್ಥನೆಯಿಂದ. ನಂಗೇನು ಅರ್ಥ ಆಗ್ತಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕು. ಶಿ ಈಸ್ ಪೊಸೆಸ್ಡ್. ವಾಟ್? ಶಿ ಈಸ್ ಪೊಸೆಸ್ಡ್. ಖುಷಿ ದೇಹದಲ್ಲಿ ಬೇರೆ ಆತ್ಮ ಇದೆ. ಮತ್ತೆ ಖುಷಿನ ಕಾಪಾಡೋದಕ್ಕೋಸ್ಕರ ನಾವು ಅವಳನ್ನ ಅವಳ ಮನೆಯಲ್ಲಿ ಬಿಡಬೇಕು. ಇದರಿಂದ ಖುಷಿ ಸರಿ ಹೋಗ್ಬೋದು. ಖುಷಿ ದೇಹದಲ್ಲಿ ಆತ್ಮ ಸೇರ್ಕೊಂಡಿದ್ಯಾ? ಅದು ಯಾರ್ದು ಅಂತ ಗೊತ್ತಾಗತ್ತಾ ಫಾದರ್?